ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ನವಿತಾ ಜೈನ್। ಶಿವಮೊಗ್ಗ ಬೆಂಗಳೂರು ನಡುವೆ ವಿಮಾನ ಸಂಚಾರ ಆರಂಭ ಆಗಿದೆ। ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಆಗಮಿಸಿದೆ ಮೊದಲ ವಿಮಾನ। ಬೆಳಗ್ಗೆ 9:50ಕ್ಕೆ ಬೆಂಗಳೂರಿನಿಂದ ವಿಮಾನ ಹೊರಟಿದೆ। ಈಗ 10:45ಕ್ಕೆ ಶಿವಮೊಗ್ಗ ರೀಚ್ ಆಗಿದೆ। ಸೊ 1 ಗಂಟೆಗಳ ಕಾಲ ಪ್ರಯಾಣವನ್ನ ನಾವಿಲ್ಲಿ ಗಮನಿಸಬಹುದು। ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬೆಂಗಳೂರು ಶಿವಮೊಗ್ಗ ನಡುವಿನ ವಿಮಾನ ಸಂಚಾರ ಆರಂಭ ಆಗಿರೋದು ಇದು ಬಹಳ ದಿನಗಳ ಕನಸಾಗಿತ್ತು। ಈಗ ಆ ಕನಸು ಈಡೇರಿದ ಹಾಗೆ ಆಗಿದೆ। ಯಾವಾಗಿನಿಂದ ಈಗಾಗಲೇ ಶಿವಮೊಗ್ಗ ಏರ್ಪೋರ್ಟ್ ಗೆ ಉದ್ಘಾಟನೆ ಆದರೂ ಕೂಡ ವಿಮಾನದ ಯಾನದ ಆರಂಭ ಆಗಿರಲಿಲ್ಲ। ಈ ಹಿನ್ನೆಲೆಯಲ್ಲಿ ಯಾವಾಗ ಆಗುತ್ತೆ ಅನ್ನುವಂತಹ ಜನ ವೇಟ್ ಮಾಡ್ತಿದ್ದಕ್ಕೆ ಇವತ್ತಿನ ದಿನ ಈಗ ಆರಂಭ ಆಗಿರೋದನ್ನ ಗಮನಿಸಬಹುದು। ಮೊದಲೇ ದಿನಾಂಕ ಫಿಕ್ಸ್ ಕೂಡ ಆಗಿತ್ತು, 31ನೇ ತಾರೀಕು ಆರಂಭ ಆಗುತ್ತೆ ಅನ್ನೋದು। ಸೊ ಬೆಂಗಳೂರಿನಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಶಾಸಕ ವಿಜಯೇಂದ್ರ, ಸಂಸದ ರಾಘವೇಂದ್ರ, ಕೆಎಸ್ ಈಶ್ವರಪ್ಪ, ಆರಗಜ್ಞಾನಿಂದ್ರ, ಎಂಬಿ ಪಾಟೀಲ್, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಶಿವಮೊಗ್ಗದ ಲೀಡರ್ಸ್ ಎಲ್ಲರೂ ಕೂಡ ಈ ಮೊದಲ ಫ್ಲೈಟ್ ಅಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ। ಶಿವಮೊಗ್ಗದ ಸೋಗಾನೆ ಬಳಿ ನಿರ್ಮಿಸಿದ್ದಾರೆ ಶಿವಮೊಗ್ಗದ ಕುವೆಂಪು ಏರ್ಪೋರ್ಟ್ ಇದು। ಈ ಹೆಸರಿನ ವಿಚಾರದಲ್ಲೂ ಕೂಡ ಸಾಕಷ್ಟು ರಾಜಕೀಯ ನಡೆದಿದ್ದನ್ನು ನಾವು ಗಮನಿಸಬಹುದು। ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 779 ಎಕರೆಯಲ್ಲಿ ಸುಮಾರು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ। ರಾಜ್ಯದ 2ನೇ ಅತಿ ದೊಡ್ಡ ಅಂದ್ರೆ 3.2 ಕಿಲೋಮೀಟರ್ ಉದ್ದದ ರನ್ವೇಯನ್ನ ಹೊಂದಿರುವಂತಹ ಏರ್ಪೋರ್ಟ್ ಇದು। ಬೆಳಗ್ಗೆ 9:50ಕ್ಕೆ ಬೆಂಗಳೂರಿನಿಂದ ಹೊರಟು 10:45ಕ್ಕೆ ಶಿವಮೊಗ್ಗಕ್ಕೆ ಈಗ ಫ್ಲೈಟ್ ರೀಚ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ। ಇಲ್ಲಿ ವಿಮಾನ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ವಾಗತಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು। ಬೆಂಗಳೂರಿನಿಂದ ಅನೇಕ ನಾಯಕರು ಮೊದಲ ವಿಮಾನದ ಪ್ರಯಾಣವನ್ನ ಮಾಡಿದ್ದನ್ನ ಕೂಡ ನಾವು ಗಮನಿಸಬಹುದು। ಹಾಗೆಯೇ ಮೊದಲ ಪ್ರಯಾಣದಲ್ಲಿ ಸಾಕಷ್ಟು ಜನ ಇರೋದನ್ನ ಕೂಡ ನಾವು ನೋಡಬಹುದು। ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದೀವಿ। ಶಿವಮೊಗ್ಗದಲ್ಲಿ ಈಗ ಬಂದು ಇಳಿದಿದೆ ವಿಮಾನ। ಮೊದಲ ಪ್ರಯಾಣವನ್ನ ಮಾಡಿದಂತಹ ಈಗ ಅಲ್ಲಿನ ಪ್ರಯಾಣಿಕರು ಕೂಡ ಒಂದಷ್ಟು ಖುಷಿಯನ್ನ ಹಂಚಿಕೊಳ್ತಾ ಇರೋದನ್ನ ನೋಡಬಹುದು ನಾವು। ಶಿವಮೊಗ್ಗ ಬೆಂಗಳೂರು ನಡುವೆ ವಿಮಾನ ಸಂಚಾರ ಇವತ್ತಿನಿಂದ ಆರಂಭ ಆಗಿದೆ। ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ಕಾಯ್ತಾ ಇದ್ರು। ಜೊತೆಗೆ ದಿನಾಂಕವನ್ನು ಕೂಡ ಮೊದಲೇ ಫಿಕ್ಸ್ ಮಾಡಾಗಿತ್ತು। ಆಗಸ್ಟ್ 31ರಿಂದ ವಿಮಾನಯಾನ ಆರಂಭ ಆಗುತ್ತೆ ಅಂತ ಇಂಡಿಗೋ ಫ್ಲೈಟ್ ಈಗ ತಮ್ಮ ಮೊದಲ ಪ್ರಯಾಣವನ್ನ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಆರಂಭ ಮಾಡಿ ಈಗ ಶಿವಮೊಗ್ಗದ ಏರ್ಪೋರ್ಟ್ಗೆ ರೀಚ್ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು। ಎಲ್ಲ ಗೌರವ ಆ ಭಾಗದಲ್ಲಿರುವಂಥ ರೈತರಿಗೆ ಸಲ್ಲಬೇಕು। ಯಾವುದೇ ಅಡ್ಡಿ ಆತಂಕಗಳಿಲ್ಲದೇ ಎಲ್ಲರೂ ರೈತರಿಗೆ ಬಿಟ್ಟುಕೊಟ್ಟ ಪರಿಣಾಮ ತತ್ಕ್ಷಣ ನಾವು ಏರ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು। ಮತ್ತು ನೈಟ್ ಲ್ಯಾಂಡಿಂಗು ಸಹ ವ್ಯವಸ್ಥೆ ಇದೆ। ಬಹುಶಃ ಬೆಂಗಳೂರು ನಂತರ ಅತಿ ದೊಡ್ಡ ವಿಮಾನ ನಿಲ್ದಾಣ ಶಿವಮೊಗ್ಗ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ। ನಮ್ಮ ಸಂಸತ್ ಸದಸ್ಯರಾದಂಥ ರಾಘವೇಂದ್ರ ಅವರ ವಿಶೇಷ ಒಂದು ಪರಿಶ್ರಮದಿಂದ ಅದು ಕಾರ್ಯರೂಪಕ್ಕೆ ಬಂದಿದೆ। ಇದರಿಂದ ಅನೇಕ ಜನ ಕೈಗಾರಿಕೋದ್ಯಮಗಳು ಬಂಗೋಗೋದಕ್ಕೆ ಮತ್ತು ಕೈಗಾರಿಕೆಗಳಲ್ಲಿ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ। ಸೊ ಅದರಿಂದ ಇವತ್ತು ಯಾರು ರೈತರು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ। ಅವರೆಲ್ಲರ ಆಶೀರ್ವಾದದಿಂದ ಈ ಕೆಲಸ ಆಗಿದೆ। ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ವಿಮಾನಗಳು ಓಡಾಟ ಮಾಡೋದು ಪ್ರಾರಂಭ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ। ಇದರಿಂದ ತುಂಬ ಅನುಕೂಲ ಆಗುತ್ತೆ ಕೈಗಾರಿಕೋದ್ಯಮಗಳಿಗೆ, ಸಾಮಾನ್ಯ ಜನರಿಗೆ। ಧನ್ಯವಾದ, ನಮಸ್ಕಾರ ಸರ್। ಕಾವೇರಿ ನೀರಿನ ವಿಚಾರವಾಗಿತ್ತು, ವಿಮಾನಗಳ ನಿಲ್ದಾಣಗಳ ಮಧ್ಯೆ ಶಿವಮೊಗ್ಗ ಒಂದು ಸೇರಿಕೊಂಡಿರೋದು ನಮ್ಮೆಲ್ರಿಗೂ ತುಂಬ ಹೆಮ್ಮೆ। ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಅನೇಕ ವಿಚಾರದಲ್ಲಿ ಪ್ರಸಿದ್ಧಿಯಾಗಿದ್ದರೂ ಕೂಡ ಏರ್ಪೋರ್ಟ್ ಇಲ್ಲ ಅನ್ನೋದೊಂದು ಕೊರತೆ ಆಗಿತ್ತು। ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಯಡಿಯೂರಪ್ಪನವರು ಮತ್ತು ಈಗಿನ ಸಂಸತ್ ಸದಸ್ಯರಾದ BY ರಾಘವೇಂದ್ರ ಅವರ ಪೂರ್ಣ ಪರಿಶ್ರಮದಿಂದ ಇವತ್ತು ಶಿವಮೊಗ್ಗ ಏರ್ಪೋರ್ಟ್ ಆಗಿದೆ। ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆ। ಅವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ। ಮತ್ತು ಶಿವಮೊಗ್ಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ವಿಮಾನ ನಿಲ್ದಾಣ ಅಭಿವೃದ್ಧಿ ಆಗುತ್ತೆ ಅಂತ ವಿಶ್ವಾಸ ಇದೆ। ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಕೈಗಾರಿಕೆಗಳು ಕೂಡ ಅಲ್ಲಿ ಬರ್ತಾ ಇದೆ। ಅತಿ ಹೆಚ್ಚು ಉದ್ಯೋಗಗಳು ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ। ಶಿವಮೊಗ್ಗ ಜಿಲ್ಲೆ ತುಂಬ ಸಂತೋಷದಿಂದ ಯಡಿಯೂರಪ್ಪನವ್ರಿಗೂ ಮತ್ತು ರಾಘವೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ। ಇವತ್ತು ಒಂದು ಐತಿಹಾಸಿಕವಂತ ಒಂದು ದಿನ ಇವತ್ತು, ಯಾಕೆಂದರೆ ತುಂಬ ದಿನದ ಒಂದು ಕನಸು 2008ರಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿದಂಥ ಈ ಒಂದು ವಿಮಾನ ನಿಲ್ದಾಣ ಇವತ್ತು ಅಧಿಕೃತವಾದಂಥ
ವಿಮಾನಗಳ ಒಂದು ಆಪರೇಷನ್ ಹಾರಾಟ ಸಾರ್ವಜನಿಕರಿಗೆ ಕೊಡುಗೆಯಾಗಿ ಇವತ್ತು ಕೊಡ್ತಾ ಇದೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ಒಂದು ಕನಸು, ಆಮ್ ಆದ್ಮಿನೂ ಕೂಡ ವಿಮಾನದಲ್ಲಿ ಓಡಾಡಬೇಕು, ಪ್ರಪಂಚ ನೋಡಬೇಕು, ರೈತರು ಬೆಳೆದಂಥ ಬೆಳೆ ಪ್ರಪಂಚಕ್ಕೆ ಸಪ್ಲೈ ಮಾಡಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಇದೆಲ್ಲದಕ್ಕೂ ಕೂಡ ಮಧ್ಯ ಕರ್ನಾಟಕಕ್ಕೆ ಒಂದು ಅತ್ಯುತ್ತಮವಾದಂಥ ಕೇಂದ್ರ ಆಗಿ ವಿಮಾನ ನಿಲ್ದಾಣ ಬರುವಂಥದ್ದೆಲ್ಲ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಕಳೆದ ಫೆಬ್ರವರಿ 27ರಂದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಗಾನಿಯಲ್ಲಿ ಈ ಒಂದು ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು. ಈ ವಿಮಾನ ನಿಲ್ದಾಣ ಉದ್ಘಾಟನೆ ಆದ ಬಳಿಕ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಬೇಗನೆ ನಾವು ಇನ್ನು ಮುಂದೆ ಈ ವಿಮಾನ ನಿಲ್ದಾಣದಲ್ಲಿ ಏನು ಈಗ ಉದ್ಘಾಟನೆ ಆಗಿಲ್ಲ, ನಂತರ ವಿಮಾನದಲ್ಲಿ ನಾವು ಪ್ರಯಾಣ ಮಾಡಬಹುದು ಅಂತ. ಆದರೆ ಒಂದಷ್ಟು ಕಾಲ ವಿಳಂಬ ಆಯಿತು. ವಿಳಂಬ ಆದ ನಂತರವೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಯಾಕೆ ಇನ್ನೂ ಕೂಡ ಆರಂಭ ಆಗ್ತಾ ಇಲ್ಲ ವಿಮಾನಯಾನ ಸೇವೆ ಅಂತ ಹೇಳಿ. ಸೊ ಈಗ ವಿಮಾನಯಾನ ಸೇವೆ ಆರಂಭ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಮೊದಲ ಪ್ರಯಾಣವನ್ನ ಮಾಡಲಾಗಿದೆ. ಇಂಡಿಗೋ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಮೊದಲ ವಿಮಾನ ಶಿವಮೊಗ್ಗ ಏರ್ಪೋರ್ಟ್ಗೆ ಆಗಮಿಸಿರುವುದನ್ನು ಕೂಡ ನಾವು ಗಮನಿಸಬಹುದು. ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 4-5 ತಿಂಗಳ ಆಗಿದೆ. ಇವತ್ತು ಮೊದಲ ಪ್ರಯಾಣ ಆರಂಭ ಆಗಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಮೊದಲು ಆಗಸ್ಟ್ 11ರಂದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ನಂತರ ಮತ್ತೆ ಡೇಟ್ ಚೇಂಜ್ ಆಯಿತು. ಆಗಸ್ಟ್ 31ರಂದು ಈಗ ಬದಲಾವಣೆಯಾಗಿ ಇವತ್ತಿನಿಂದ ವಿಮಾನ ಹಾರಾಟಕ್ಕೆ ಆರಂಭ ಆಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಜಿ ಕಾಂತೇಶ್ ಅವ್ರಿಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಕಾಂತೇಶ್ ಅವರೇ, ಈಗ ಮೊದಲ ವಿಮಾನಯಾನ ಆರಂಭ ಆಗಿರುವಂತದ್ದು, ಅಂದ್ರೆ ಈ ಒಂದು ಅನುಭವದ ಬಗ್ಗೆ ಸಾಕಷ್ಟು ಜನ ನಿರೀಕ್ಷೆನೆ ಇಟ್ಕೊಂಡಿದ್ರು. ಯಾಕಂದ್ರೆ ಎಲ್ಲಾ ಕಡೆ ಹೋಗೋದಕ್ಕೆ ವಿಮಾನಗಳೇ ಇರುತ್ತೆ, ಆದ್ರೆ ಶಿವಮೊಗ್ಗಕ್ಕೆ ಯಾವಾಗ ಅಂತ ಹೇಳಿ ಫೆಬ್ರವರಿಯಲ್ಲೇ ಉದ್ಘಾಟನೆ ಆದ್ರೂ ಕೂಡ 4-5 ತಿಂಗಳ ಆಯ್ತು. ಮೊದಲ ವಿಮಾನ ಹಾರಾಟ ಇವತ್ತು ಆರಂಭ ಆಗಿದೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಶಿವಮೊಗ್ಗಕ್ಕೆ ಇವತ್ತು ಅತ್ಯಂತ ಸಂತೋಷ ದಿನ ಮತ್ತು ಅತ್ಯಂತ ಐತಿಹಾಸಿಕ ದಿನ. ಯಾಕೆಂತಂದ್ರೆ ಯಡಿಯೂರಪ್ಪನವರ ಮತ್ತೆ ರಾಘವೇಂದ್ರ ಅವರ ಸತತ ಪ್ರಯತ್ನದಿಂದ ಫೆಬ್ರವರಿಯಲ್ಲೇ ದೇಶದ ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಒಂದು ನಮ್ಮ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದಂತ ತುಂಬಾ ಎಲ್ರಿಗೂ ಆತಂಕ ಇತ್ತು, ಯಾವಾಗ ಪ್ರಾರಂಭ ಆಗತ್ತೆ, ಇದು ಕೂಡ ಅದೇ ರೀತಿ ಆಗ್ಬಿಡುತ್ತಾ. 2013 ನಂತರ ನಾವೆಲ್ಲರೂ ಕೂಡ ಕನ್ಸ್ಕೊಂಡಿದ್ವಿ ಶಿವಮೊಗ್ಗಕ್ಕೆ ಒಂದು ಲೋಹದ ಅಕ್ಕಿಯಲ್ಲಿ ನಾವೆಲ್ಲರೂ ಪ್ರಯಾಣ ಮಾಡ್ಬೇಕು ಅಂತ. ಇವತ್ತು ಆ ದಿನ ಶುಭಗಳಿಗೆ ಕೂಡಿದೆ. ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ. ಶಿವಮೊಗ್ಗದಲ್ಲಿ ಇವತ್ತಿನಿಂದ ಒಂದು ರೀತಿಯಾದಂತ ಇಂಡಸ್ಟ್ರಿಗಳು ಇರ್ಬೋದು, ಪ್ರವಾಸಿಗರು ಇರ್ಬೋದು, ಎಲ್ರೂ ಕೂಡ ಆಕರ್ಷಣೀಯವಾದಂತ ಸ್ಥಾನ ಇವತ್ತಿಂದ ಶಿವಮೊಗ್ಗ ಆಗತ್ತೆ ಅಂತ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ. ಒಂದ್ ಕಡೆ ಈಗ ಆರ್ಥಿಕ ಹಬ್ಬಾಗಿ ಕೂಡ ಈ ಶಿವಮೊಗ್ಗ ಇರೋದನ್ನ ನಾವು ಗಮನಿಸಬಹುದು. ಮತ್ತೊಂದು ಕಡೆ ಇಷ್ಟು ದಿನಗಳ ಕಾಲ ಇದ್ದಂತಹ ಒಂದು ಕೊರತೆ, ಬೇಸರ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣವೇ ಇಲ್ಲ ಅಂತ ಹೇಳಿ. ಈಗ ಪ್ರಧಾನಿಗಳ ಒಂದು ಕನಸು ಕೂಡ ಹೌದು, ನಾವು ಗಮನಿಸಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಡಾನ್ ಯೋಜನೆಯಡಿ ಎಲ್ಲಾ ಕಡೆ ಇಂತಹ ಒಂದು ವಿಮಾನಯಾನ ಸೇವೆಗಳು ಆಗ್ಬೇಕು ಅಂತ ಹೇಳಿ ಅಲ್ಲಿನ ಜನರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ಶಿವಮೊಗ್ಗ ಜನತೆ ತುಂಬಾ ಶಾಂತಿಯಿಂದ ವರ್ತಿಸಿ ಈ ಒಂದು ವಿಮಾನ ನಿಲ್ದಾಣ ಆಗಿದೆ, ಪ್ರಾರಂಭ ಆಗಿದೆ. ಇವತ್ತಿಂದ ಕೇವಲ ಶಿವಮೊಗ್ಗ ಮತ್ತು ಬೆಂಗಳೂರು ಪ್ರಾರಂಭ ಆಗ್ತಿದೆ. ಕನೆಕ್ಟಿವಿಟಿ ಫ್ಲೈಟ್ಸ್ ತುಂಬಾ ಬರುತ್ತೆ. ಆದ್ರೆ ಶಿವಮೊಗ್ಗದಿಂದ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಗೋವಾ ಇರ್ಬೋದು, ಶಿವಮೊಗ್ಗ ತಿರುಪತಿ, ಶಿವಮೊಗ್ಗ ದೆಹಲಿ, ಈ ರೀತಿ ಒಂದು ಡೊಮ್ಯಾಸ್ಟಿಕ್ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಜೊತೆಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಬಂತು ಅಂದ್ರೆ ಅನೇಕ ಇಂಡಸ್ಟ್ರೀಸ್ ಬರುತ್ತೆ, ಅನೇಕರಿಗೆ ಕೆಲಸ ಸಿಗತ್ತೆ, ಅನೇಕರಿಗೆ ಶಿವಮೊಗ್ಗ ಮತ್ತು ಸುತ್ತಮುತ್ತಲ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಶಿವಮೊಗ್ಗ ಒಂದ್ ರೀತಿ ಹಬ್ಬ ರೀತಿಯಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಶಿವಮೊಗ್ಗದ ಯುವ ಜನತೆ ಏನು ಹೊರ ರಾಜ್ಯ ಇರ್ಬೋದು, ಹೊರ ದೇಶಗಳಿಗೆ ಹೋಗಿದ್ದಾರೆ, ಅವರು ಮತ್ತೆ ವಾಪಸ್ ತಮ್ಮ ತಂದೆ ತಾಯಂದ್ರ ಹತ್ರ ಸೇರ್ಕೊಳ್ಳೋ ರೀತಿಯಲ್ಲಿ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ಬರ್ಬೋದು ಅಂತ ನನಗೆ ಕೂಡ ಅನಿಸ್ತಾ ಇದೆ. ಓಕೆ, ಧನ್ಯವಾದಗಳು ಕೆ ಕಾಂತೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬಿಜೆಪಿ ಮುಖಂಡರಾಗಿರುವಂತಹ DH ಶಂಕರಮೂರ್ತಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಇದು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಭಾಗದ ಜನರಿಗೆ ಒಂದು ಕೊಂಡಿಯಾಗಿ ಈಗ ಈ ವಿಮಾನ ನಿಲ್ದಾಣ ಇರೋದು. ಇವತ್ತಿನ ಮೊದಲ ವಿಮಾನ ಪ್ರಯಾಣ ಆರಂಭ ಆಗಿದೆ ಶಿವಮೊಗ್ಗಕ್ಕೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ತುಂಬಾ ಸಂತೋಷ ಆಗುತ್ತೆ. ಅದೆಲ್ಲ ಬಹಳ ವರ್ಷಗಳ ಕಾಲ ಜಿಲ್ಲೆ ಮಲೆನಾಡು ಶಿವಮೊಗ್ಗ ಅಭಿವೃದ್ಧಿ ಹೊಂದಬೇಕು, ಪ್ರಗತಿ ಹೊಂದಬೇಕು, ಫೆಸಿಲಿಟೀಸ್ ಎಲ್ಲ ಸಿಗಬೇಕು. ಈ ರೀತಿ ಆದ್ಕೊಂಡಕ್ಕಾಗಿ ಸರ್ ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಒಂಚೂರು ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡ್ಬೋದಾ?
ಮಾತಾಡಿ ಸರ್. ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡ್ತೀವಿ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ. ಈಗಾಗಲೇ ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಜಿಲ್ಲೆಗಳ ಆರ್ಥಿಕ, ಕೈಗಾರಿಕಾ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಒಂದು ಪೂರಕವಾದಂತಹ ವಾತಾವರಣ ಅಂತಾನೆ ಹೇಳಲಾಗ್ತಾ ಇದೆ. ಈ ವಿಚಾರದಲ್ಲಿ ಈಗ ಶಿವಮೊಗ್ಗ ಜಿಲ್ಲೆಯ ಜನ ಬಹಳ ಖುಷಿಯನ್ನ ವ್ಯಕ್ತಪಡಿಸಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಈ ಒಂದು ಶಿವಮೊಗ್ಗ ಏರ್ಪೋರ್ಟ್ಗೆ ಹೆಸರು ಇಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅನೇಕ ಹೆಸರುಗಳು ಮುನ್ನೆಲೆಗೆ ಬಂದಿದ್ದನ್ನ ಗಮನಿಸಬಹುದು. ಕೊನೆಗೆ ಈ ಒಂದು ಹೆಸರು ಫೈನಲ್ ಆಗಿದ್ದು ಅಂತ ಹೇಳಿದ್ರೆ ಅದು ಕುವೆಂಪು ಅನ್ನುವಂತಹ ಹೆಸರು ಫೈನಲ್ ಆಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅವರ ಹೆಸರಿಡಬೇಕು, ಯಡಿಯೂರಪ್ಪ ಅವರ ಹೆಸರಿಡಬೇಕು, ಬಂಗಾರಪ್ಪ ಅವರ ಹೆಸರಿಡಬೇಕು, ಹೀಗೆ ಅನೇಕರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ಆದರೆ ನಂತರ ಕುವೆಂಪು ಏರ್ಪೋರ್ಟ್ ಅನ್ನುವಂತಹ ನಾಮಕರಣವನ್ನ ಮಾಡಲಾಗಿತ್ತು. 779 ಎಕರೆಯಲ್ಲಿ ಸುಮಾರು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಕೂಡ ಹೇಳ್ತಾ ಇದ್ರು, ಬೆಂಗಳೂರು ಹೊರತುಪಡಿಸಿದ್ರೆ ರಾಜ್ಯದ 2ನೇ ಅತಿ ದೊಡ್ಡ ಒಂದು ಏರ್ಪೋರ್ಟ್ ಅನ್ನುವಂತಹ ಹೆಗ್ಗಳಿಕೆ ಶಿವಮೊಗ್ಗ ಏರ್ಪೋರ್ಟ್ಗೆ ಬಂದಿದೆ ಅಂತ ಹೇಳಿ. ಸೊ 3.2 ಕಿಲೋಮೀಟರ್ ಉದ್ದದ ರನ್ವೇಯನ್ನ ಹೊಂದಿರುವಂತಹ ಏರ್ಪೋರ್ಟ್ ಇದು. ಸಿಐಡಿಯಿಂದ ಬಿಟ್ ಕಾಯಿನ್ ಹಗರಣದ ತನಿಖೆ ನಡೀತಾ ಇದ್ದು ಕಿಂಗ್ ಪಿನ್ ಶ್ರೀಕಿ ವಿಚಾರಣೆ ನಡೆಸ್ತಾ ಇದೆ ಸಿಐಡಿ. ಈಗಾಗಲೇ 4 ಬಾರಿ ಸಿಐಡಿ ವಿಚಾರಣೆಯನ್ನ ನಡೆಸಿದೆ ಶ್ರೀಕಿಯನ್ನ. ಸಿಸಿಬಿ ಪೊಲೀಸರ ವಿರುದ್ಧವೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸಿಐಡಿಗೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಸಿಐಡಿ ಈಗ 4 ಬಾರಿ ವಿಚಾರಣೆಯನ್ನ ಕೂಡ ನಡೆಸಿದೆ. ಕಿಂಗ್ ಪಿನ್ ಶ್ರೀಕಿಯ ವಿಚಾರಣೆಯನ್ನ ಸಿಐಡಿ ನಡೆಸಿದ್ದು ಸಿಸಿಬಿ ಪೊಲೀಸರ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿತ್ತು. ದಾಖಲೆಯನ್ನ ತಿರುಚಿರುವಂತಹ ಆರೋಪಗಳು ಕೂಡ ಕೇಳಿಬಂದಿತ್ತು. ಈ ಸಂಬಂಧ ಮಾಹಿತಿಯನ್ನ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಸಿಸಿಬಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿಯನ್ನ ಕೇಳಿದ್ರು, ಏನೆಲ್ಲ ದಾಖಲೆಯನ್ನ ಆ ಸಂದರ್ಭದಲ್ಲಿ ಒದಗಿಸಲಾಗಿತ್ತು ಅನ್ನುವಂತಹ ವಿಚಾರಣೆಯನ್ನ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡಿದ್ದು ಶ್ರೀಕಿಯಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ವೆಲ್ಕಮ್ ಬ್ಯಾಕ್. ಮೀಡಿಯಂ ಗೂಡ್ಸ್ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ಗೆ ವಿರೋಧವನ್ನ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಗೂಡ್ಸ್ ವಾಹನ ಮಾಲೀಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಗೂಡ್ಸ್ ವಾಹನಗಳನ್ನು ನಿಲ್ಲಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಹಳೆಯ ವಾಹನಗಳಿಗೆ 60 ರಿಂದ 70 ಸಾವಿರ ರೂಪಾಯಿ ಕಟ್ಟೋಕಾಗತ್ತಾ? ಈ ಆದೇಶ ಸಂಜೆ ವೇಳೆಗೆ ವಾಪಸ್ ಪಡಿಬೇಕು, ಒಂದು ವೇಳೆ ಪಡೆಯದಿದ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಈ ಆದೇಶವನ್ನ ವಾಪಸ್ ಪಡೆಯದಿದ್ರೆ ರಾಜ್ಯದಾದ್ಯಂತ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತೀವಿ, 28,000 ಲಾರಿ ಟ್ರಕ್ಗಳನ್ನ RTO ಕಚೇರಿಗಳ ಮುಂದೆ ನಿಲ್ಲಿಸ್ತೇವೆ ಅಂತ ಹೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಡಿಯಂ ಗೂಡ್ಸ್ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಪಾವತಿಗೆ ಸರ್ಕಾರ ಆದೇಶ ಮಾಡಿರುವುದನ್ನು ವಿರೋಧಿಸಿ ಮುತ್ತಿಗೆಗೆ ಮಾಲೀಕರು ಮುಂದಾಗಿದ್ದಾರೆ. ಈ ಮೊದಲು 3 ತಿಂಗಳಿಗೆ 2,000 ರೂಪಾಯಿಯನ್ನ ಕಟ್ತಾ ಇದ್ರು. ಈಗ ವರ್ಷಕ್ಕೆ 8,000 ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದ MGB ವೆಹಿಕಲ್ಸ್ ಬಗ್ಗೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಸರ್ಕಾರ ಆದೇಶವನ್ನ ಮಾಡಿದೆ. 16 ವರ್ಷ ಗಾಡಿ, 15 ವರ್ಷ ಗಾಡಿ, 14 ವರ್ಷ ಗಾಡಿ, 15 ವರ್ಷ ಗಾಡಿ, 13 ವರ್ಷ ಗಾಡಿಗೆಲ್ಲ 80,000 ರೂಪಾಯಿ 70,000 ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ನಾವು ಎಲ್ಲಿಂದ ಕಟ್ಟಾಗುತ್ತೆ ಸ್ವಾಮಿ? 13 ವರ್ಷ ಗಾಡಿಗೆ 14 ವರ್ಷ ಗಾಡಿ ಆಗಿ ಇನ್ನು 1 ವರ್ಷದಲ್ಲಿ ಸ್ಕ್ರಾಪ್ ಆಗುತ್ತಾ ಗಾಡಿ? ಸ್ಕ್ರಾಪಿಂಗ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 1 ವರ್ಷಕ್ಕೆ 60,000 ಹೆಂಗ್ ಕಟ್ಟಾಗುತ್ತೆ? ಅವ್ರು ಓಡಿಸೋದೇ ಒಂದು ದಿನಕ್ಕೆ 300 ರೂಪಾಯಿ ಮ್ಯಾಗ ಉಳಿಯಲ್ಲ. 9,000ದಲ್ಲಿ ಅವನ ಜೀವನ ನಡೀತಾ ಇದೆ. ಅದು ಕಟ್ಟಕ್ಕಾಗಲ್ಲ ಅಂತ ಮೊದಲು ಹೇಳಿದ್ವಿ. ಸೈಂಟಿಫಿಕ್ ಆಗಿ ಈಗ ಒಂದು ಗಾಡಿ ಹೊಸ ಗಾಡಿ ಬರುತ್ತೆ ಅಂತ ಹೇಳಿದ್ರೆ, ಕಾರ್ ಬಿಡಿ, ನಮ್ದು ಪ್ರೈವೇಟ್ ಕಾರು ಯೂಸ್ ಮಾಡ್ತಾ ಇದ್ದೀರಿ, ಅದೇ ತರ ಪಾಪ ಬಾಡಿಗೆ ಓಡಿಸೋ ಕಾರ್ನವರಾಗ್ಲಿ, ಮ್ಯಾಕ್ಸಿ ಕ್ಯಾಬ್ ಆಗ್ಲಿ, ಎಲ್ಲ ಗಾಡಿಗಳು ಇನೋವಾ ಆಗಲಿ, ಇದಕ್ಕೆಲ್ಲ ಲೈಫ್ ಟ್ಯಾಕ್ಸ್ ಹಾಕಿದ್ರೆ ಅವ್ರು ಎಲ್ಲಿಂದ ಕಟ್ಟಾಗುತ್ತೆ? ಕಟ್ಟಾಕ ಸಾಧ್ಯನೇ ಇಲ್ಲ. ಆದ್ರಿಂದ ನಾವು ಹಲವಾರು ಸಲ ಚರ್ಚೆ ಮಾಡಿ ಕೂಡ ಆಗಿಲ್ಲ. ಆದ್ರಿಂದ ಇವತ್ತು ಮುಷ್ಕರ ಮಾಡೋ ಸಮಾಚಾರನ ಬಂದಿದೆ. ಇವತ್ತು ಸಾಯಂಕಾಲ ತನಕ ನೋಡ್ತೀವಿ ಸರ್ಕಾರ ಇದನ್ನ ಹಿಂದೆ ಪಡೆದವ್ರೆ. ನಾಳೆ ಬೆಳಿಗ್ಗೆ ಎಂಟೈರ್ ಸ್ಟೇಟ್ ಅಲ್ಲಿ ರಸ್ತೆ ತಡೆ ಆಗುತ್ತೆ. ಅದಕ್ಕೆ ನಾವು ಹೊಣೆ ಇಲ್ಲ. ಲಾ ಅಂಡ್ ಆರ್ಡರ್ ಸಿಚುವೇಶನ್ಗೆ ನಮ್ದು ಹೊಣೆ ಆಗಲ್ಲ. ಇವತ್ತು ಸಾಯಂಕಾಲ 5 ಗಂಟೆ ತನಕ ಸರ್ಕಾರ ಹತ್ರ ಮಾತುಕತೆ ನಡೆಸಿ ಸರಿಯಾದ ತೀರ್ಮಾನ ತಗೊಳ್ದವ್ರೆ ನಾಳೆ ಬೆಳಗ್ಗಿದ್ದ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಹೈವೇ ಬಂದ್ ಆಗುತ್ತೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಮಾಜಿ ಸಿಎಂಗೆ ಏನಾಗಿದೆ? ಹೇಗಿದೆ HDK ಆರೋಗ್ಯ? ಅಪೋಲೋ ವೈದ್ಯರು ಹೇಳಿದ್ದೇನು?
ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡುಬಂದಿದೆ. ಐಸಿಯುನಿಂದ ಈಗ ಸ್ಪೆಷಲ್ ವಾರ್ಡ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಶಿಫ್ಟ್ ಮಾಡಲಾಗಿದೆ. ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅನಾರೋಗ್ಯ ಕಾರಣ ನಿನ್ನೆ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಈಗ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು, ಆಸ್ಪತ್ರೆಯ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಅವರ ಆರೋಗ್ಯ ಸರಿಯಾಗಿದೆ, ಆರೋಗ್ಯವಾಗಿದ್ದಾರೆ ಅವರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ನಿರ್ಮಲಾನಂದ ಶ್ರೀಗಳು. ಮಂತ್ರಾಲಯದಲ್ಲಿ ರಾಯರ 352ನೇ ಆರಾಧನಾ ಸಂಭ್ರಮ ಮನೆ ಮಾಡಿದೆ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಆರಾಧನೆ ಹಿನ್ನೆಲೆಯಲ್ಲಿ ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಪೂಜೆ ನೆರವೇರಿದೆ. ಶ್ರೀಮಠದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ನಿರ್ಮಾಲ್ಯ ವಿಸರ್ಜನೆ, ಉತ್ಸವ, ರಾಯರ ಪಾದಪೂಜೆ, ಪಂಚಾಮೃತ ಅಭಿಷೇಕ, ಶ್ರೀಮಠದ ಎಲ್ಲಾ ಯತಿಗಳ ಪೂಜೆ ನೆರವೇರಿದೆ. ಮೂಲ ರಾಮದೇವರಿಗೆ ವಿಶೇಷ ಪೂಜೆ, ರಾಯರ ಮೂಲ ಬೃಂದಾವನಕ್ಕೆ ಅಲಂಕಾರ ಸಂತರ್ಪಣೆ, ಮಹಾಮಂಗಳಾರತಿ ಆಗಿದೆ. ತುಂಗ ಸ್ನಾನ ಮಾಡಿ ರಾಯರ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಅಲ್ಲಿ ಯಾವೆಲ್ಲ ಆರಾಧನೆಗಳು ನಡೆದಿದೆ, ಹೇಗಿದೆ ಈಗ ಮಂತ್ರಾಲಯ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಬೇಡಿದ ಭಕ್ತರಿಗೆ ಬೇಡಿದ ವರವನ್ನ ಕರುಣಿಸುವ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ 352ನೆಯ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಠದಲ್ಲಿ ಸಂಭ್ರಮ ಮನೆ ಮಾಡಿದೆ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಂತ್ರಾಲಯದ ಮಠದಲ್ಲಿ ಯಾವ ರೀತಿಯಾದಂತಹ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಎನ್ನುವಂಥದ್ದನ್ನು ಈಗಾಗಲೇ ಇವತ್ತು ಪೂರ್ವಾರಾಧನೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ರಾಯರ ದರ್ಶನವನ್ನು ಪಡೆದು ಪುನೀತರಾಗ್ತಿರ್ತಕ್ಕಂತಹ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತಾ ಇದ್ದಾವೆ. ಮಂತ್ರಾಲಯದ ರಾಯರು 700 ವರ್ಷಗಳ ಕಾಲ ವೃಂದಾವನದಲ್ಲಿರ್ತಾರೆ ಅನ್ನೋ ಪ್ರತೀತಿ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಮಂತ್ರಾಲಯ ಮಠದಲ್ಲಿ ಸಪ್ತ ರಾತ್ರೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತದೆ. ಆ ಹಿನ್ನೆಲೆ ಈ ದಿನ ಪೂರ್ವಾರಾಧನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತಾ ಇದೆ. ಆ ಹಿನ್ನೆಲೆ ಶ್ರೀಮಠಕ್ಕೆ ಈಗಾಗಲೇ ದೇಶದ ಮೂಲೆ ಮೂಲೆಗಳಿಂದ ಭಕ್ತರ ದಂಡು ಹರಿದು ಬಂದಿದೆ. ಈ ದಿನ ವಿಶೇಷ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ನಡೀತಾ ಇದ್ದಾವೆ. ಇಂದು ಪ್ರಾತಃ ಕಾಲದಿಂದಲೇ ನಿರ್ಮಾಲ್ಯ ವಿಸರ್ಜನೆ ಮಾಡಲಾಗಿದ್ದು, ಇನ್ನು ಮುಂದೆ ಉತ್ಸವ, ರಾಯರ ಪಾದಪೂಜೆ, ಪಂಚಾಮೃತ ಅಭಿಷೇಕ, ರಜತ ಸಿಂಹ ವಾಹನೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಅದರಲ್ಲೂ ಕೂಡ ಈ ವರ್ಷ ತಮಿಳುನಾಡು ಸರ್ಕಾರದ ನಿರ್ದೇಶನದ ಮೇರೆಗೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಶ್ರೀರಂಗಂನ ಶ್ರೀರಂಗನಾಥ ದೇವಸ್ಥಾನ ಹಾಗೂ ಕುಂಭಕೋಣಂನ ಉಪ್ಪಲಿ ಅಪ್ಪನ್ ದೇವಾಲಯದಿಂದ ರಾಯರಿಗೆ ವಸ್ತ್ರ ರೂಪದ ಪ್ರಸಾದ ತೆಗೆದುಕೊಂಡು ಬಂದು ಅರ್ಪಣೆ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿನ ಶ್ರೀರಂಗಂನಿಂದ ತರುವ ವಸ್ತ್ರವನ್ನು ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ವಿವಿಧ ಕಲಾ ತಂಡಗಳ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ತಿದ್ದಾರೆ. ಈ ವೇಳೆ ದೇಶದ ಮೂಲೆ ಮೂಲೆಗಳಿಂದ ಬಂದ ಭಕ್ತರು ಶ್ರೀಮಠದ ಪ್ರಾಂಗಣದಲ್ಲಿ ಇವತ್ತು ಉರುಳು ಸೇವೆಯನ್ನ ಮಾಡ್ತಾ, ಹೆಜ್ಜೆ ಸೇವೆಯನ್ನ ಮಾಡ್ತಾ, ನಾನಾ ಸೇವೆಗಳನ್ನು ಸಲ್ಲಿಸಿ ರಾಯರ ಬೃಂದಾವನದ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ. ಇತ್ತ ಶ್ರೀಮಠದಿಂದ ಪ್ರಾಂಗಣದಲ್ಲಿ ರಾಯರು ರಚಿಸಿರುವಂತಹ ಪರಿಮಳ ಗ್ರಂಥವನ್ನ ಪಲ್ಲಕ್ಕಿಯಲ್ಲಿ ಇಟ್ಟು ಪ್ರಾಂಗಣದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಾಗ್ತದೆ. ಒಟ್ಟಾರೆಯಾಗಿ ಮಂತ್ರಾಲಯದಲ್ಲಿ ಭಕ್ತಿಯ ಕಲರವ ಮೊಳಗಿದೆ ಅಂದ್ರೆ ತಪ್ಪಾಗುವುದಿಲ್ಲ. ಮಂತ್ರಾಲಯದಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.